ಏನು ಅದೆಲ್ಲನೂ ಸ್ಕ್ರ್ಯಾಪು ಸ್ಕ್ರ್ಯಾಪು. ಸ್ಕ್ರ್ಯಾಪು, ಕಾಪರು, ಬ್ರಾಸು, ಎಲ್ಲಿ ಅಲ್ಯೂಮಿನಿಯಮು ಹ್ಞೂ ಎಲ್ಲ ಬ್ರಿಟಿಷ್ನವ್ರು ಹಾಕಿರೋ ಪ್ಲಾಂಟ್ ಅದು. ಅಲ್ಲಿ ನಿಮಗೆ 2.5 ಕೋಟಿ. 2.5 ಕೋಟಿ ಅಂದರೆ ಇವತ್ತು 200-300 ಕೋಟಿ ದುಡ್ಡು ಇಡೋಕ್ಕೆ ಜಾಗ ಇಲ್ಲ, ಮೂಟೆಗಳು ಕಟ್ತಾ ಇದೆ ದುಡ್ಡು. ಇನ್ಕಮ್ ಟ್ಯಾಕ್ಸು ಭಯ ಇಲ್ಲ ಆವಾಗ, ಏನು ಅಂಥದ್ದು ಟೈಟ್ ಇಲ್ಲ, ಇನ್ಕಮ್ ಟ್ಯಾಕ್ಸು ಅಷ್ಟು ಟೈಟ್ ಇಲ್ಲ, ಅಷ್ಟು ಫ್ರೀಯಾಗಿ ಸರ್ಕಾರ ಅಷ್ಟು ಫ್ರೀಯಾಗಿ ಬಿಟ್ಟಿತ್ತು. ಆವಾಗ ಮೂಟೆಗಳು, ಆವಾಗ ಪ್ಲಾಸ್ಟಿಕ್ ಚಿಹ್ನೆಗಳಿಲ್ಲ, ಸಿಮೆಂಟ್ ಮೂಟೆಗಳು, ಸಿಮೆಂಟ್ ಬ್ಯಾಗ್ ಮೂಟೆಗಳು, ಇದು ಅಕ್ಕಿ ಗೋಧಿ ಗಿದಿ ಇರೋದಿಲ್ಲ ಆ ಬ್ಯಾಗ್ಗಳಲ್ಲಿ ಮೂಟೆಗಳು ಕಟ್ತಾ ಇದ್ದೆ ನಾನು ದುಡ್ಡನ್ನ ಮೂಟೆ ಕಟ್ಟಿದ್ದು. ಅವಾಗ 92 ಅಲ್ಲೆಲ್ಲ 91. ಆವಾಗ ಅಲ್ಲಿಂದ ಅಹಂಕಾರ ಬಂದ್ಬಿಡ್ತು, ದೊಡ್ಡ ಮನುಷ್ಯ ಆಗಿಬಿಟ್ಟೆ, ಕೋಟಿಗಳು ಬಂದ್ಬಿಡ್ತು. ಫಸ್ಟ್ ಒಂದು ಅಂಬಾಸಿಡರ್ ಕಾರ್ ತಗೊಂಡೆ, ಒಂದು ಫಿಯೇಟ್ ಕಾರ್ ತಗೊಂಡೆ, ಆವಾಗನೇ ಫಿಯೇಟ್ ಕಾರ್ ತಗೊಂಡೆ. ಅಲ್ಲಿಂದ ಬೆಂಗಳೂರಲ್ಲಿ ಮನೆ ಖಾದರ್ ಶರೀಫ್ ಗಾರ್ಡನಲ್ಲಿ ಮನೆಗಿನೇ ಭಾಳ ಜೋರಾಗಿದ್ದೆ, ಅಹಂಕಾರದಿಂದ ಇದ್ದೆ. ಸೂಟುಗಳು ಆವಾಗನೇ ಸೂಟುಗಳು ಹಾಕೋದು ಸ್ಟಾರ್ಟ್ ಮಾಡಿದೆ. ಆಯಿತು, ಅಲ್ಲಿಂದ ಏನಾಯಿತು, ಆ ದುಡ್ಡನ್ನ ತಗೊಂಡೋಗಿ ನಸೀರ್ ಅಹಮದ್ ಇವಾಗ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಾರೆ, KJ ಜಾರ್ಜ್ ಮಿನಿಸ್ಟರ್ ಆಗಿದ್ದಾರೆ. ನಾವು 3 ಜನ ನಸೀರ್ ಅಹಮದ್ ಥ್ರೂ ನನಗೆ ನಸೀರ್ ಅಹಮದ್ ನಮ್ಮ ಊರಿನವರು, ನಮ್ಮ ಗುರುಗಳು, ಅವ್ರ ಜೊತೆಗೆ ಒಂದು ಶಿಪ್ ತಗೊಂಡೆ. KJ ಜಾರ್ಜು ಮತ್ತು ನಸೀರ್ ಅಹಮದ್ದು ನಾನು ಎಲ್ಲ ಸೇರಿ ಆವಾಗ ಆ ದುಡ್ಡು 2.5 ಕೋಟಿ ತಗೊಂಡು ಇಲ್ಲಿಗೆ ಬಂದು ಅದರಲ್ಲಿ ಒಂದು ಶಿಪ್ ತಗೊಂಡಿದ್ದೀವಿ ಚೆನ್ನೈಯಲ್ಲಿ. ಏನು ಸೈಕ್ಲಾನಲ್ಲಿ, ಚೆನ್ನೈ ಒಂದು ಸೈಕ್ಲಾನಲ್ಲಿ ಆ್ಯಂಕರ್ ಕಟ್ಟಾಗಿ ಬಾಂಗ್ಲಾದೇಶದು ಶಿಪ್ಪು ಆ್ಯಂಕರ್ ಕಟ್ಟಾಗಿ ರೋಡಿಗೆ ಬಂದುಬಿಟ್ಟಿತ್ತು. ಆವಾಗ ಆ ಶಿಪ್ ತಗೊಂಡೆ ಹೋಗಿ, ಆ ಶಿಪ್ ತಗೊಂಡ್ಮೇಲೆ ಆ ಶಿಪ್ಪಲ್ಲಿ ನಮಗೆ ಸ್ವಲ್ಪ ಲಾಸ್ ಆಯಿತು. ಅದರಲ್ಲಿ ಒಂದು 3-4 ವರ್ಷ ಅಲ್ಲಿದ್ದೆ, ಇಲ್ಲಿ ಚೆನ್ನೈಯಲ್ಲಿ ಇದ್ದು. ಆ ಶಿಪ್ ತಗೊಂಡು ಅಲ್ಲಿಂದ ಸ್ವಲ್ಪ ಅದರಲ್ಲಿ ಲಾಸ್ ಆಯಿತು. ಆ ಲಾಸ್ ಕವರ್ ಮಾಡೋಕ್ಕೆ ನೀವು 3 ಜನ ಪಾರ್ಟ್ನರ್ಸಾ? KJ ಜಾರ್ಜ್, ನಜೀರ್ ಅಹಮದ್, ನೀವು 3 ಜನ ಪಾರ್ಟ್ನರ್ಸು? ಹೌದು, ಆವಾಗ ಇನಿಷಿಯಲ್ ಸ್ಟೇಜಲ್ಲಿ 93ಅಲ್ಲಿ. ಆಮೇಲೆ ನಾನು ನಸೀರ್ ಅಹಮದ್ ಥ್ರೂ ಆಗೇ ಇರೋದು, ಜಾರ್ಜ್ ಸಾಹೇಬರು ಅದರಲ್ಲಿ ಅವ್ರ ಥ್ರೂ ಆಗಿ ಪಾರ್ಟ್ನರ್ ಆಗಿದ್ದಾರೆ. ಆ ಶಿಪ್ ತಗೊಂಡ್ಮೇಲೆ ಏನಾಯಿತು, ಅದರಲ್ಲಿ ಸ್ವಲ್ಪ ಲಾಸು ಆಯಿತು, ಸ್ವಲ್ಪ ಪ್ರಾಫಿಟ್ ಆಯಿತು. ಅದಾದಮೇಲೆ ನಾನು ಇಲ್ಲಿಗೆ ಬಂದೆ, ಬೆಂಗಳೂರಿಗೆ ಬಂದರೆ ದಿ ಅಫಿಷಿಯಲ್ ಲಿಕ್ವಿಡೇಟರ್ ಹೈಕೋರ್ಟ್ ಆಫ್ ಕರ್ನಾಟಕ, ಸೆಕೆಂಡ್ ಟರ್ನಿಂಗ್ ಪಾಯಿಂಟ್ ಇದು. ಅಲ್ಲಿ ಲಕ್ ಕೊಡಿದೆ. ಹೆಂಗೆ? ದಿ ಅಫಿಷಿಯಲ್ ಲಿಕ್ವಿಡೇಟರ್ ಹೈಕೋರ್ಟ್ ಆಫ್ ಕರ್ನಾಟಕ OL ರಾಮರಾವ್ ಅಂತ ಇದ್ದರು. ಅದು ಹೈಕೋರ್ಟ್ ಜಡ್ಜ್ ಕೆಳಗೆ ಈ OL ಇರ್ತಾರೆ, ಅವರು ಜಡ್ಜೆ, ಡಿಸ್ಟ್ರಿಕ್ಟ್ ಜಡ್ಜ್ ಕ್ಯಾಟಗಿರಿ. ಅವ್ರ ಹತ್ರ ಒಂದು ಪ್ರಾಪರ್ಟಿ ತಗೊಳ್ತೀವಿ. ಯಾವುದು? ಜಾವಾ ಫ್ಯಾಕ್ಟ್ರಿ, ಐಡಿಯಲ್ ಜಾವಾ, ಮೈಸೂರಲ್ಲಿ 20 ಎಕರೆ 28 ಗುಂಟೆ ಜಮೀನು ಮತ್ತು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ, ಕಂಪ್ಲೀಟ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ. ಆವಾಗ ಅದು ಆ ಪ್ಲ್ಯಾಂಟಲ್ಲಿ ಬರೀ ಜಾವಾ ಮೋಟ್ರ್ ಸೈಕಲ್ 3,000 ಆಯಿತು ನನ್ನ ಹತ್ರ. ಅದು ತಗೊಂಡೆ. ಅಲ್ಲಿಂದ ನಮ್ಮ ಲಕ್ಕು ಚೇಂಜ್ ಆಯಿತು.